ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ ವಿಶೇಷ ಜ್ಯೋತಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಕೀರ್ತಿ ನಾರಾಯಣ್. ವೀಕ್ಷಕರೇ, ಇವತ್ತಿನ ನಮ್ಮ ನಕ್ಷತ್ರ ನಾಡಿ ಕಾರ್ಯಕ್ರಮದಲ್ಲಿ ಜ್ಯೋತಿಷ್ಯದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮೊಟ್ಟಿಗಿದ್ದಾರೆ ಮಾಸ್ಟರ್ ಪಂಡಿತ್ ದಿನೇಶ್ ಗುರುಜಿಯವರು. ಬನ್ನಿ ಮೊದಲಿಗೆ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಇನ್ನು ವೀಕ್ಷಕರೇ, ಇದೇ ತಿಂಗಳು ಜುಲೈ 18ನೇ ತಾರೀಕು ಆನ್ಲೈನ್ ಫ್ರೀ ಕ್ಲಾಸ್, ಜ್ಯೋತಿಷ ಆನ್ಲೈನ್ ಫ್ರೀ ಕ್ಲಾಸಸ್ ಇರುತ್ತೆ. ಸೊ ನೀವು ಕೂಡ ಈ ಒಂದು ಫ್ರೀ ಕ್ಲಾಸಸ್ಗೆ ಜಾಯಿನ್ ಆಗ್ಬೋದು. ಜೊತೆಗೆ ಈಗ ಒಂದು ಕರೆ ಸಿದ್ಧವಾಗಿದೆ. ಮೊದಲು ಕರೆ ಸ್ವೀಕರಿಸೋಣ. ಹಲೋ, ನಮಸ್ತೆ ಸರ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು? ದಾವಣಗೆರೆ. ನಿಮ್ಮ ಹೆಸರು? ಸಿದ್ದೇಶ್ ಅಂತ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಭ್ರಷ್ಟಾಚಾರ ಮೇಡಮ್, ಒಂದು ಪ್ರಾಪರ್ಟಿ ಬಗ್ಗೆ. 1ರಿಂದ 249 ಒಳಗಾಗಿ ಒಂದು ಸಂಖ್ಯೆನ ಹೇಳಬೇಕಾಗತ್ತೆ. ಹೇಳಿ. 82. 82. ಏನ್ ಕೇಳಬೇಕಾಗಿತ್ತು? ಗುರುಗಳಿದ್ರೆ ಕೇಳ್ಬೋದು. ನಂಬರ್ ಹೇಳಿ. 82 ಸರ್. 82. ಏನು ವಿಚಾರ ಹೇಳಿ ಸರ್. ನಮ್ದು ಒಂದು ಪಿತ್ರಾರ್ಜಿತ ಆಸ್ತಿ ಬರೋದಿದೆ ಸರ್, ಅದು ಯಾವಾಗ ಆಗುತ್ತೆ ಅಂತ ಹೇಳಿ ಕೇಳಬೇಕು. ಪಿತ್ರಾರ್ಜಿತ ಆಸ್ತಿ ಯಾರ ಕಡೆಯಿಂದ ಬರಬೇಕು? ಅದು ನಮ್ಮ ಅಪ್ಪಾಜಿಯವರು, ನಮ್ಮ ಅಜ್ಜ ಹೆಸರಿಗಿದೆ ಸರ್. ಅದು ಓನ್ ಈಗ ನಾವೇ ಯೂಸ್ ಮಾಡ್ತಾ ಇದೀವಿ. ಅದು ನಮ್ಮ ಹೆಸರಿಗೆ ಆಗ್ಲಿಕ್ಕೆ ಯಾವಾಗ ಆಗುತ್ತೆ ಅಂತ ಹೇಳಿ ಸರ್. ಈಗ ಅಜ್ಜಿ ತೀರ್ಕೊಂಡಿದ್ದಾರೆ ಅವರು. ಈಗ ನಿಮ್ಮ ಹೆಸರಿಗೆ ಯಾರು ಮಾಡ್ಕೊಡ್ಬೇಕು ಸರ್? ಅದು ನಮ್ಮ ದೊಡ್ಡಪ್ಪ ಮತ್ತು ಚಿಕ್ಕಪ್ಪ ಮಕ್ಕಳು ನಾವೇ ಮಾಡ್ಕೋಬೇಕು ಸರ್. ಈಗ ಅವರು ನಮ್ಮ ಅತ್ತೆ ಒಬ್ರು ಸೈನ್ ಮಾಡ್ಬೇಕು ಸರ್. ಅವರು ಈ ಸೈನ್ ಮಾಡಕ್ಕೂ ಇದ್ ಮಾಡ್ಕೊಂತ ಇಲ್ಲ, ಒಪ್ತಾ ಇಲ್ಲ. ಏನಾದ್ರು ಅವ್ರದ್ದು ಕಮಿಟ್ಮೆಂಟ್ ಏನಾದ್ರು ಇದೆ ಅಂತ ಏನು ಹೇಳ್ತಾ ಇಲ್ಲ ಸರ್. ನಾವು ನಿಮ್ಮ ಆಸ್ತಿ ನೀವು ಮಾಡ್ಕೊಳ್ರಿ, ನಾನು ಸೈನ್ ಮಾಡಲ್ಲ ಅಂತ ಇದ್ದಾರೆ ಸರ್. ಅದಕ್ಕೋಸ್ಕರ ಇಲ್ಲಿ ಯಾವಾಗಲೂ ಕೂಡ ನಾವು ದಶಾದಲ್ಲಿ 8 ಅಂತ ನಾವು ಏನಾದ್ರು ಬಂದಾಗ ಜ್ಯೋತಿಷ್ಯ ಶಾಸ್ತ್ರದಲ್ಲಿ 8ನೇ ಮನೆ ಯಾವಾಗಲೂ ಕೂಡ ಹೊಟ್ಟೆ ಉರಿ, ಹೊಟ್ಟೆ ಕಿಚ್ಚು ಪಡ್ತಕ್ಕಂಥ ಜನಗಳು 8 ದಶ ನಡೀತಾ ಇರುತ್ತೆ. 8ನೇ ಮನೆ ದಶ ನಡೆದಾಗ ಹೊಟ್ಟೆ ಕಿಚ್ಚು ನಾನು ಸಾಕಷ್ಟು ಸತಿ ನೋಡಿದ್ದೀನಿ. ಈ 8 ಬಂದಾಗ ಅವ್ರಿಗೆ ಹೆಚ್ಚು ಜನ ಹೊಟ್ಟೆ ಕಿಚ್ಚು ಪಡ್ತಾರೆ ಅವ್ರ ಬಗ್ಗೆ. ಸೊ ಅದು ಹೋದ್ಮೇಲೆ ಅದು ಹೊಟ್ಟೋಗುತ್ತೆ. ಬಟ್ ಆದರೆ ಈ 8 ಅಂತಕ್ಕಂಥದ್ದೇ ಹೊಟ್ಟೆ ಕಿಚ್ಚು ಅಂತ ಬಂದಾಗ, 12 ಅಂತ ಬಂದಾಗ ನಿಮಗೆ ಪ್ರಾಪರ್ಟಿ ಬರ್ತಕ್ಕಂಥದ್ದು ಸದ್ಯಕ್ಕೆ ಸ್ವಲ್ಪ ಕಷ್ಟ. ಅವ್ರು ಸೈನ್ ಮಾಡಿಲ್ಲ ಅಂದರೆ ಧೈರ್ಯದಿಂದ ಹೋಗಬೇಕು. ಇದರಲ್ಲಿ ನನ್ನ ಪ್ರಕಾರ ಧೈರ್ಯದಿಂದ ಹೋಗಬೇಕು, ಧೈರ್ಯದಿಂದ ಮಾಡ್ಕೋಬೇಕು ಎಲ್ಲರೂ ಸೇರಿ. ಅಥವಾ ಕೋರ್ಟ್ಗೆ ಹಾಕಬೇಕು. ನಮಗೆ ಆಸ್ತಿ ಬರಬೇಕು ಸರ್, ಈ ಥರ ಸೈನ್ ಮಾಡ್ತಾ ಇಲ್ಲ, ಕೋರ್ಟ್ಗೆ ಹೋಗ್ಬಿಡಿ ಅಷ್ಟೇ. ಸಿ, ವೆರಿ ಸಿಂಪಲ್. ತುಂಬ ಜನಕ್ಕೆ ಇದು ಆಲೋಚನೆ ಬರ್ತಾ ಇಲ್ಲ. ಈಗ ಕಾನೂನು ಪ್ರಕಾರ ನಮಗೆ ಬರಬೇಕು, ಸಿಂಪಲ್. ಓಕೆ, ಸೈನ್ ಮಾಡ್ತಾ ಇಲ್ಲ ಅಂತಂದರೆ ಕೋರ್ಟ್ಗೆ ಹಾಕಿ. ಇದು ನಾನು ತುಂಬ ಜನಕ್ಕೆ ಸಜೆಷನ್ ಕೊಟ್ಟಿದ್ದೀನಿ, ವರ್ಕ್ ಆಗಿದೆ. ಕೋರ್ಟ್ಗೆ ಹಾಕಿ, ಈ ಥರ ಸೈನ್ ಮಾಡ್ತಾ ಇಲ್ಲ, ನಮಗೆ ಪಾಲು ಬೇಕು. ಇನ್ ಕೇಸ್ ನಾವು ಪಾಲು ಮಾಡಿಕೊಂಡ್ರೆ ಮುಂದೆ ಅವ್ರೇನಾದರೂ ಬಂದು ಗಲಾಟೆ ತಕರಾರು ಮಾಡಿದ್ರೆ ಅದನ್ನು ಕ್ಯಾನ್ಸಲ್ ಮಾಡಬೇಕು. ಒಂದು ರೀತಿ ಇಂಜೆನ್ಷನ್ ಆರ್ಡರ್ ಅಂತ ಕರಿತೀವಿ, ಅದಕ್ಕೆ ಇಂಡೈರೆಕ್ಟಾಗಿ ಇಂಜೆನ್ಷನ್ ಆರ್ಡರ್ ಅಂತ ಕರಿತೀವಿ. ಅದನ್ನು ಮಾಡ್ಕೋಬೋದು. ಅದನ್ನು ಮಾಡಿ. ಇಲ್ಲಾಂದರೆ ಜಾತಕದಲ್ಲಿ ನಿಮಗೆ ಆಗೋದು ಸ್ವಲ್ಪ ಕಷ್ಟ ಅಂತ ಬಂದಿದೆ ನೋಡಿ. ಜಾತಕದಲ್ಲಿ ಅದು ಎಸ್ ಆರ್ ನೋ ಹೇಳುತ್ತೆ ಗ್ರಹಗಳು ಅಷ್ಟೇ. ಮಿಕ್ಕಿದ ಕೆಲಸ ನಮ್ಮದಿರುತ್ತಲ್ವ, ನಾವೇನು ಮಾಡಬೇಕು ಅಂತಿರುತ್ತಲ್ವ. ಸೊ 12, 8, 7 ಬಂದಿರತಕ್ಕಂಥದ್ದು ಸ್ವಲ್ಪ ನನ್ನ ಸಜೆಷನ್ನು, ಎಳ್ಳೆಣ್ಣೆಯನ್ನು ದಾನ ಮಾಡ್ತಾ ಬನ್ನಿ. ಸ್ವಲ್ಪ ಅವ್ರಿಗೆ ಮನಸ್ಥಿತಿ ಸ್ವಲ್ಪ ಕಮ್ಮಿ ಆಗುತ್ತೆ. ತೀರಾ ಆಗಿಲ್ಲ ಅಂತಂದರೆ ಯಾರ್ಯಾರು ಹೋಗ್ತಾ ಇದ್ದೀರಾ ಕೋರ್ಟ್ಗೆ ಒಂದು ಅಪ್ಲಿಕೇಶನ್ ಹಾಕಿ. ನಾವೆಲ್ಲ ಭಾಗ ಮಾಡ್ಕೋತಾ ಇದ್ದೀವಿ, ಇವ್ರದ್ದೊಂದು ಪಾಲಿ ಬೇಕೋ ಬೇಡವೋ ನಮ್ಗೆ ಹೇಳ್ತಾ ಇಲ್ಲ, ನಮ್ಗೆ ಸೈನು ಮಾಡ್ತಾ ಇಲ್ಲ. ಬಟ್ ಆದರೆ ನಮ್ಮ ಜೀವನ ನಡೆಸಬೇಕು, ನಮಗೊಂದು ಬೇಕು, ನಮ್ಮದೊಂದು ಬದುಕು ಮುಂದೆ ಹೋಗ್ತಾ ಇರಬೇಕು. ಸೊ ಅವ್ರು ಇನ್ ಕೇಸು ಇಷ್ಟು ದಿವಸದೊಳಗಾಗಿ ಬಂದಿಲ್ಲ ಅಂದರೆ ನಾವು ಹಂಚ್ಕೊಳ್ತೀವಿ. ಇಷ್ಟು ದಿವಸ ಬಂತು ಅಂತಂದರೆ ಅದನ್ನು ಫೈನಲೈಸ್ ಮಾಡಿ ನಮಗೆ ಕೊಡಬೇಕು. ಅವ್ರದ್ದು ಏನಿದೆಯೋ ಅದು ನಾವು ಮಾಡಿ ಅಮಿಕಬಲ್ ಆಗಿ ಕೊಡ್ತೀವಿ. ಇದು ಬೆಸ್ಟ್. ಇದು ಈ ಥರ ತಗೊಂಬಂದರೆ ಇವತ್ತಿನ ಕಾಲದಲ್ಲಿ ಅನೇಕ ಕೋರ್ಟ್ ಕೇಸ್ಗಳೆಲ್ಲ ಸ್ವಲ್ಪ ಸಮಸ್ಯೆಯಿಂದ ದೂರ ಆಗುತ್ತೆ. ಒಂದು. ಎರಡನೇ, ತುಂಬ ಜನ ಏನು ಮಾಡ್ತಾರೆ, ಬಿಟ್ಟು ಮಾಡಿಕೊಂಡಾಗ ಅವ್ರು ಕೇಸ್ ಹಾಕಿದಾಗ ಅವಾಗ ಹೋಲ್ಡ್ ಬರುತ್ತೆ, ಸ್ಟೇ ಬರುತ್ತೆ, ಇವೆಲ್ಲ ಆಗುತ್ತೆ. ಅದ್ರ ಬದಲು ಈ ರೀತಿಯಾಗಿರ್ತಕ್ಕಂಥ ಅಪ್ಲಿಕೇಶನ್ ಹಾಕ್ಕೊಂಡ್ರೆ ಎಲ್ಲ ಥರದ ಅಪ್ಲಿಕೇಶನ್ ಹಾಕ್ಬೋದು. ಸಮಸ್ಯೆ ಇರೋರು ಅದು ಯಾವುದಾದ್ರು ಅದು ಕೋರ್ಟಿನ ವಿಚಾರ ಮತ್ತು ಲಾಯರ್ ವಿಚಾರ, ಅವ್ರು ಯಾವ್ದು ಬೇಕಾದ್ರೂ ಸೆಕ್ಷನ್ ಹಾಕ್ಕೊಂಡು ನಿಮಗೆ ಸಹಾಯ ಮಾಡ್ತಕ್ಕಂಥದ್ದು. ಅವರೆಲ್ಲ ಒಂದು ಕಮ್ಯುನಿಟಿ ಹೆಲ್ಪ್ ಮಾಡ್ತಕ್ಕಂಥ ಒಂದು ಸಂಸ್ಥೆ ಆಗಿರೋದ್ರಿಂದ ಈ ರೀತಿ ನಾನು ಯಾರಿಗೆ ಇವ್ರಿಗೆ ಮಾತ್ರ ಹೇಳಿಲ್ಲ,
ಈ ರೀತಿ ಪ್ರಾಬ್ಲಮ್ ಇರೋರಿಗೆಲ್ಲನೂ ಕೂಡ ಫಸ್ಟು ಸಮಾಧಾನವಾಗಿ ಕೇಳಿ ಏನು ಬೇಕೋ ಮಾಡಿ ಅಂಥೇಳಿ ಹಂಚ್ಕೊಂಡು ನಾವು ಮಾಡಬೇಕಾಗತ್ತೆ. ಸ್ವಲ್ಪ ದುರಾಸೆ ಇರೋರು, ಹೊಟ್ಟೆ ಕಿಚ್ಚಿರೋರು ಇರ್ತಾರೆ. ಅಂಥವ್ರಿಗೆ ಒಂದೇ ಒಂದು ರಾಮಬಾಣ, ಎಲ್ಲಿ ಕೊಡಬೇಕೋ ಅಲ್ಲಿ ಕೊಡಿ, ಎಲ್ಲಿಡಬೇಕೋ ಅಲ್ಲಿ ಇಡಿ, ಸರಿಯಾಗಿ ಆಮೇಲೆ ಸರ್ವೋಗ್ಬಿಡ್ತಾರೆ. ಇದು ನನ್ನ ಅನುಭವದ ಮಾತು. ಒಳ್ಳೆಯದಾಗಲಿ. ಎಸ್ ಗುರುಗಳೇ, ಇನ್ನೊಂದು ಕರೆ ಸಿದ್ಧವಾಗಿದೆ. ಹಲೋ ಹಲೋ ಅಮ್ಮ, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮ್ಮ ಹೆಸರು ಸವಿತಾ ಅಂತ. ಸವಿತಾ. ನಾವು ಹುಬ್ಳಿಯಿಂದ ಕರೆ ಮಾಡ್ತಿದೀವಿ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ ಬಗ್ಗೆನೇ ಕೇಳ್ಬೇಕಾಗಿತ್ತು. ಓಕೆ, ನಿಮ್ಮ ಹೆಸರು, ನಿಮ್ಮ ಹುಟ್ಟಿದ ಸಮಯ, ಹುಟ್ಟಿದ ದಿನಾಂಕ? ನನ್ ಹುಟ್ಟಿದ ದಿನಾಂಕ 4/10/88. 4/10/88. ಹುಟ್ಟಿದ ಸಮಯ? ರಾತ್ರಿ 10:20 PM. 10:20. ಏನ್ ಕೇಳಬೇಕಾಗಿತ್ತು? ಹುಬ್ಳಿ. ನಮ್ ಹುಟ್ಟಿದೂರು ಗೋಕಾಕ್. ಗೋಕಾಕ್. ಓಕೆ, ಏನ್ ಕೇಳಬೇಕಾಗಿತ್ತು ಗುರುಗಳಿದ್ರೆ ಕೇಳ್ಬೋದು. ಓಕೆ, ನಮಸ್ತೆ ಗುರುಜಿ. 1988. ಸರಿ, ಓಕೆ. ಇದರದ್ದು ರಾಶಿ ಬಂದ್ಬಿಟ್ಟು ಕರ್ಕಾಟಕ ರಾಶಿ, ಪುಷ್ಯ ನಕ್ಷತ್ರ, 2ನೇ ಪಾದ. ಹೌದು. ಸದ್ಯಕ್ಕೆ ಇವಾಗ 2021 ಆದ ನಂತರ 20 ವರ್ಷ ಶುಕ್ರದಶ ನಡೀತಾ ಇದೆ. ಶುಕ್ರನ ಕಾಂಬಿನೇಷನಲ್ಲಿ ಪ್ರಶ್ನೆ ಯಾವ್ದು ವಿಚಾರ ಅಂತ ನೋಡಿ ಅದನ್ನು ಬೈಫರ್ಕೇಟ್ ಮಾಡೋಣ. ಹೇಳಿ. ಓಕೆ, ನಮ್ದು ಡಿವೋರ್ಸ್ ಆಗಿದೆ ಗುರುಜಿ. 2ನೇ ಮದುವೆಗಂತ ನೋಡ್ತಾ ಇದಾರೆ. 1ನೇ ಮದ್ವೆಲಿ ತುಂಬಾ ಕಷ್ಟ ಆಯ್ತು. ಸೊ 2ನೇ ಮದ್ವೆಯಲ್ಲಿ ಚೆನ್ನಾಗಿರುತ್ತಾ, ಯಾವಾಗ ಆಗುತ್ತೆ ಅಂತ ಕೇಳ್ಬೇಕು. ನೋಡಿ, ಮೊದಲನೇ ಮದುವೆಗೆ ನಿಮಗೆ ಮುಂದೆ ಕೇತು ದಶ ಇತ್ತು. ಕೇತು ದಶದಲ್ಲಿ ನಿಮಗೆ ಈ ಕಾಂಬಿನೇಷನ್ ತೋರಿಸಿದೆ. ಈ ಕಾಂಬಿನೇಷನಲ್ಲಿ ನಿಮಗೆ ಬ್ಯಾಡ್ ಇನ್ ಮ್ಯಾರಿಡ್ ಲೈಫ್ ಅಂತಲೂ ತೋರಿಸಿದೆ. ಈಗ ಹೊಸ ದಶ ಪ್ರಾರಂಭವಾಗಿದೆ. ಶುಕ್ರನಲ್ಲೂ ಕೂಡ ಅಷ್ಟು ಸ್ಟ್ರಾಂಗ್ ಇಲ್ಲ. ನಿಮ್ಮ ಹಣೆ ಬರೋಕ್ಕೆ ಪ್ರೀತಿ ಮಾಡೋರೇ ಬರಲ್ಲ ನಿಮಗೆ. ಪ್ರಾಬ್ಲಮ್ ಅದು. ಕೆಲವು ಜಾತಕಗಳು ಇರ್ತವೆ, ಅವ್ರು ಎಷ್ಟೇ ಒಳ್ಳೆಯರಿರ್ಬೋದು, ಎಷ್ಟೇ ಸುಂದರವಾಗಿರ್ಬೋದು, ಎಷ್ಟೇ ಟ್ಯಾಲೆಂಟ್ ಇರ್ಬೋದು, ಪ್ರೀತಿ ಮಾಡೋರು ಸಿಗಲ್ಲ ಅವ್ರಿಗೆ. ಇದು ಕರ್ಮಫಲ. ಯಾವಾಗ 4ನೇ ಮನೆ ಬರುತ್ತೋ ಅವ್ರಿಗೆ ಲವ್ಲೆಸ್ ಪಾರ್ಟ್ನರ್ ಸಿಗ್ತಾರೆ. ಲವ್ಲೆಸ್ ಪಾರ್ಟ್ನರ್. 10 ಇದ್ದರೆ ಈಗೋ ಸ್ಟಾರ್ಟ್ ಆಗಿಬಿಡುತ್ತೆ ಸ್ವಲ್ಪ. ಆದರೆ 7-9 ಮದುವೆಗೆ ಇದೆ. ಬಟ್ ಆದರೆ ನಾನು 2ನೇ ಮದುವೆಗೆ ಹೋಗ್ಬೇಕಾರೆ ಅವ್ರ ಜೊತೆ ಮಿನಿಮಮ್ 6 ಮಂತ್ಸ್ ಇರಿ. ನಿಮಗೆ ಹಿಂದೆ ನಡೆದಿರ್ತಕ್ಕಂಥ ಒಂದು ಸಮಸ್ಯೆ ಏನೇನಿದೆ ಅದನ್ನೆಲ್ಲ ಸ್ವಲ್ಪ ಅಬ್ಸರ್ವ್ ಮಾಡಿ ಚೆನ್ನಾಗಿ. ಅದಕ್ಕೆ ನಾವು ಈಗ ಸದ್ಯಕ್ಕೆ ಎಲ್ಲರೂ ನಾವು ಡೇಟಿಂಗ್ ಅಂತ ಕರೀತಾರೆ. ನಿಜವಾಗ್ಲೂ ಹೇಳ್ತೀನಿ, ಒಂದು ಸೆಟ್ಲ್ ಆಗಬೇಕು ಅಂತಂದರೆ ಡೇಟಿಂಗ್ ಮಾಡ್ಕೊಳ್ಳೋದು ಒಳ್ಳೆಯದೇ ಅಂತ ಅನಿಸುತ್ತೆ. ಡೇಟಿಂಗ್ ಅಂದರೆ ಅವ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳೋದು. ಡೇಟಿಂಗ್ ಅನ್ನೋ ಪದನ ತುಂಬ ತಪ್ಪರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ ತುಂಬ ಜನ. ಡೇಟಿಂಗ್ ಮಾಡ್ತಾಯಿದ್ದಾರೆ ಅಂದರೆ ಏನೋ ಆಗ್ಬಿಡ್ತಾ ಇದೆ ಅಲ್ಲಿ ಎಲ್ಲ. ಏನಿಲ್ಲ, ಯಾವುದೋ ಲಾಡ್ಜ್ಗೆ ಹೋಗ್ತಾಯಿದ್ದಾರೆ, ಹೋಟ್ಲ್ಗೆ ಹೋಗ್ತಾಯಿದ್ದಾರೆ ಅಂದ್ಕೊಂಡ್ಬಿಡ್ತಾರೆ. ನೋ, ರಾಂಗ್. ಡೇಟಿಂಗ್ ಮೀನ್ಸ್ ವಿ ಆರ್ ಜಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ದಿ ಡೇಟಾ ಆಫ್ ದಿ ಪರ್ಸನ್. ಅದನ್ನು ಡೇಟಿಂಗ್. ಡೇಟಾ ಹೆಂಗಿದ್ದಾರೆ, ಏನು, ನಂಗೆ ಸೆಟ್ ಆಗ್ತಾರಾ, ಇರ್ತಾರಾ. ಕೆಲವರು ಭಾಳ ಸೆನ್ಸಿಟಿವ್ ಇರ್ತಾರೆ ಹೆಣ್ಮಕ್ಳು. ಅವ್ರಿಗೆ ಸ್ವಲ್ಪ ಒಂದು ಚೂರು ಗಂಡ ತಪ್ಪು ಮಾಡಿದ್ರೆ ಅವ್ರು ಸಹಿಸ್ಕೊಳಕ್ಕಾಗಲ್ಲ. ಪರ್ಫೆಕ್ಟಾಗಿರಬೇಕು. ಯಾಕಂದರೆ ನಾನು ಪರ್ಫೆಕ್ಟಾಗಿದ್ದೀನಿ, ನನಗೆ ಸಿಗೋವಂಥವ್ನು ಪರ್ಫೆಕ್ಟಾಗಿರಬೇಕು ಅಂತ. ಅಂಥವ್ರಿಗೆ ಚೂಸ್ ಮಾಡಬೇಕು ಅಂದರೆ ದಯವಿಟ್ಟು ಜಾತಕದ ಮೇಲೆ ಹೋಗಲೇಬೇಡಿ. ನೀವೆಲ್ಲ ಡೈರೆಕ್ಟ್ ಪರ್ಸನ್ನ ಮೀಟ್ ಮಾಡಿ ನಿಮಗೇನು ಅನಿಸುತ್ತೋ ಅದನ್ನು ಹೇಳಬೇಕು. ತುಂಬ ಜನ ಪ್ರಾಬ್ಲಮ್ ಏನು ಅಂತಂದರೆ ನನ್ನ ಬಿಡ್ತಾರೆ ಮಾತಾಡೋಕ್ಕೆ. ಆ ಟೈಮಲ್ಲಿ ಏನು ಮಾತಾಡಬೇಕು ಅನ್ನೋದು ಈ ಪೇರೆಂಟ್ಸವರು ಹೇಳ್ಕೊಟ್ಟಿರಲ್ಲ. ದೊಡ್ಡ ಸಮಸ್ಯೆ ಅದು. ಏನೋ ಲವ್ ಬರ್ಡ್ಸ್ ಥರ ಮಾತಾಡ್ಕೋತಾರೆ ಅಂದ್ಕೊಂಡ್ಬಿಟ್ಟಿರ್ತಾರೆ. ನೋ, ಅಲ್ಲಿ ಹೋಗಿ ಮಾತಾಡೋದೇನು ಗೊತ್ತಾ, ಬರೀ ನೀನು ಯಾವ ಕೆರಿಯರು, ನಿಂದು ಯಾವ ಕಂಪ್ನಿ, ನಿಂದು ಯಾವ ಸಂಬಳ, ನೀನು ನೆಕ್ಸ್ಟ್ 5 ವರ್ಷ ಆದಮೇಲೆ ಎಲ್ಲಿ ಹೋಗ್ತೀಯ, ಅದನ್ನು ಮಾತಾಡ್ತಾ ಇರ್ತಾರೆ. ಅದು ಯಾವತ್ತೂ ಕೂಡ ಮದುವೆ ಆದಮೇಲೆ ಬೇಕಾಗಲ್ಲ ಅದು. ಯಾಕೆಂದರೆ ಮದುವೆ ಆಗಬೇಕಾದ್ರೆ ನೀವು ಆಲ್ರೆಡಿ ಡಿಸೈಡ್ ಮಾಡಿರ್ತೀರ, ಈ ವ್ಯಕ್ತಿ ಇಂಥ ಕಂಪ್ನಿಲಿದ್ದಾನೆ, ಇಂಥ ಸಂಬಳದಲ್ಲಿ ಬರುತ್ತೆ, ಈಗ ನಾನು ಇಂಥ ಕಂಪ್ನಿಲಿದ್ದೀನಿ, ಇಂಥ ಸಂಬಳ ಬರುತ್ತೆ, ಅವ್ರ ಮನೆತನ ಇದೆ, ಇವೆಲ್ಲ ಗೊತ್ತಾಗ್ಬಿಟ್ಟಿರುತ್ತೆ. ಎಲ್ಲ ಗೊತ್ತಾದ ಮೇಲೆ ಮತ್ತೆ ಕೆರಿಯರಲ್ಲಿ ಡಿಸ್ಕಷನ್ ಮಾಡ್ತಿರಲ್ಲ ಹುಡುಗಿರು. ಇದನ್ನು ತಪ್ಪಿಸ್ಬೇಕು. ಏನು ಮಾತಾಡಬೇಕು ಅನ್ನೋದನ್ನು ಪೇರೆಂಟ್ಸ್ ಅವರು ಅವ್ರಿಗೆ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಏನು ಮಾತಾಡಬೇಕು, ನೋಡಪ್ಪ ನಾವು ಮದುವೆ ಆಗ್ತಾಯಿದ್ದೀವಿ, ಎಲ್ಲರ ಮುಂದೆನೂ ನಾವು ಗಲಾಟೆ ಮಾಡ್ದಂಗೆ ನಾವಿಬ್ಬರು ಇರ್ತೀವಾ, ನನ್ನ ಸ್ವಭಾವ ಈ ಥರ ಇದೆ, ನಿನ್ನ ಸ್ವಭಾವ ಹೇಗಿದೆ ಹೇಳು. ಸೊ ಆ ರೀತಿ ಸ್ವಭಾವ ನಮಗೆ ಮ್ಯಾಚ್ ಆಗುತ್ತಾ, ಆ ಸ್ವಭಾವ ನಮಗೆ ಲಾಂಗ್ ಟರ್ಮ್ವರೆಗೂ ತೊಗೊಂಡೋಗುತ್ತಾ, ಈ ಸ್ವಭಾವದಲ್ಲಿ ನಮಗೇನಾದರೂ ಕೋಪ ಬಂದಾಗ ನಾವು ಸಮಾಧಾನ ಮಾಡ್ಕೊಳ್ತೀವ ಅಥವಾ ಸಿಟ್ಟು ಬಂದು ಆಚೆ ಹೋಗ್ತೀವ. ಇದನ್ನು ನಾವು ಡಿಸ್ಕಸ್ ಮಾಡೋರು ಯಾರು ಮಾಡ್ತಾರೆ, ಜಾತಕದಲ್ಲಿ ಏನೇ ಕಾಂಬಿನೇಷನ್ ಇರಲಿ, 6ನೇ ಮನೆ, 4ನೇ ಮನೆ, 10ನೇ ಮನೆ, ಅದನ್ನೆಲ್ಲ ಒಡೆದು ಸಾಕ್ಬೋದು. ಯಾಕೆ ಅಂದರೆ ಶಾಸ್ತ್ರದಲ್ಲಿ ಹೇಳಿದೆ, ಹಣಕಾಸು ವಿಚಾರದಲ್ಲಿ ನಮ್ಮ ಕೈಲಿ ಏನೂ ಮಾಡೋಕ್ಕಾಗಲ್ಲ, ಅದು ಹಣೆ ಬರಹ. ಆರೋಗ್ಯ ವಿಚಾರದಲ್ಲೂ ನಮ್ಮ ಕೈಲಿ ಏನೂ ಮಾಡೋಕ್ಕಾಗಲ್ಲ, ಅದು ಹಣೆ ಬರಹ.
ಒಂದು ಮನೆ ತೊಗೊಳೋದು, ಮನೆ ಕಟ್ಟೋ ವಿಚಾರದಲ್ಲೂ ನಮಗೆ ಜನ ಬರ್ತಕ್ಕಂಥವ್ರು ಎಲ್ಲರೂ ಕೂಡ ಅವ್ರು ಮೋಸ ಮಾಡೋರು ಬರ್ತಾರೆ, ಅದೆಲ್ಲ ನಮ್ಮ ಹಣೆ ಬರ ಮಾಡೋಕ್ಕಾಗಲ್ಲ. ಆದರೆ ವಿವಾಹ ನಿಮಗೊಂದು ಚಾನ್ಸ್ ಇದೆ. ಆ ಚಾನ್ಸಲ್ಲಿ ಎಂಗೇಜ್ಮೆಂಟ್ ಅಂತ ಮಾಡಿರ್ತಕ್ಕಂಥ ಒಂದು ನಿಯಮನೇ ಇದು. ಎಂಗೇಜ್ಮೆಂಟ್ ಆಗಿದ ತಕ್ಷಣ ಬ್ರೇಕ್ ಆಗಬಾರ್ದು ಅನ್ನೋದೇನು ಇಲ್ವಲ್ಲ. ಆದರೆ ಇನ್ನೊಂದು, ಈ ಸಾಮಾಜಿಕದಲ್ಲಿ ಈ ಕೆಲವರು ತಿಕ್ಕಲರು ಅಂತ ಹೇಳ್ಬೋದು, ಕೆಲವರು ಈ ಒಂಥರ ತಲೆಕೆಟ್ಟೋರು ಅಂತ ಹೇಳ್ಬೋದು. ಯಾರಿಗಾರು ಪಾಪ ಹೆಣ್ಮಕ್ಳಿಗೋ ಅಥವಾ ಯಾರಿಗಾರು ಎಂಗೇಜ್ಮೆಂಟಾಗಿ ಕ್ಯಾನ್ಸಲ್ ಆಗಿಬಿಟ್ರೆ ಏನೋ ಅಪರಾಧ ನಡೆದೋಗಿದೆಯೇನೋ ಅಂದ್ಕೊಂಬಿಡ್ಬೇಕು. ದಯವಿಟ್ಟು ಹೇಳ್ತೀನಿ, ನಾನು ಮದುವೆ ಆಗಿರ್ತಕ್ಕಂಥ ನನ್ನ ಪಾರ್ಟ್ನರು ಎಂಗೇಜ್ಮೆಂಟ್ ಆಗಿ ಕ್ಯಾನ್ಸಲ್ ಆಗಿತ್ತು. ಇರಲ್ಲ ಬೇಡ ಅಂದ್ಬಿಟ್ಟಿದ್ರು. ಮದುವೆ ಆಗಿ 20 ವರ್ಷ, ಯಾವ ರೀತಿಯಾಗಿರ್ತಕ್ಕಂಥ ಏನೂ ಪ್ರಾಬ್ಲಮ್ ಇಲ್ಲ. ನಂದೊಂದು ಎಕ್ಸಾಂಪಲ್ ಯಾಕೆ ಹೇಳಿದೆ ಅಂತಂದರೆ, ಆ ಟೈಮಲ್ಲಿ ನಮ್ಮ ಪಬ್ಲಿಕಲ್ಲಿರ್ತಕ್ಕಂಥವರೆಲ್ಲ ಬೇಡ 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 ಅಂದ್ಬಿಟ್ಟಿದ್ರು. ಹಂಗೆ ನೋಡೋಕ್ಕೆ ಹೋದರೆ ಬಹಳ ನ್ಯಾಯವಾಗಿ ನಾಜೂಕಾಗಿ ನಡೀತಕ್ಕಂಥವ್ರೆ ನಮ್ಮ ಪಾರ್ಟ್ನರು, ನಮಗಿಂತ ಹೆಚ್ಚಾಗಿ. ಅದಕ್ಕೆ ನಾನು ನಿಮಗೊಂದು ಸಜೆಷನ್ ಕೊಡ್ತೀನಿ, ಇದೆಲ್ಲ ಅನುಭವದ ಮಾತು ನಾನು ಹೇಳ್ತಾ ಇರೋದು. ಯಾರಾದರೂ ಏನಾದ್ರು ಎಂಗೇಜ್ಮೆಂಟ್ ಆಗಿದ ತಕ್ಷಣವೇ ಅದನ್ನು ತಿರಸ್ಕಾರ ಮಾಡ್ತಕ್ಕಂಥ ಮನೋಭಾವ ನಿಮಗಿಟ್ಟರೆ, ನಿಮಗೆ ಅದೇ ದೇವರು ಮತ್ತೆ ನಿಮಗೂ ಇಡ್ತಾನೆ. ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಸಾಕಷ್ಟು ಮನೆಯಲ್ಲಿರ್ತಕ್ಕಂಥ ಈ ತಂದೆ ತಾಯಿಗಳು ಯಾವುದೋ ಒಂದು ಹುಡುಗನಿಗೆ ತೋರ್ಸೋಕೆ ಹೋಗ್ತಾರೆ ನೋಡಿ, ಅವ್ರಿಗೆ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗಿದ ತಕ್ಷಣ ಬೇಡ 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 ಆ ಹುಡುಗಿ ಬೇಕಾದ್ರೆ ಎಂಗೇಜ್ಮೆಂಟ್ ಆಗಿರಬಾರ್ದು, ಒಂದು 4 ಜನ ಬಾಯ್ ಫ್ರೆಂಡು ಅಥವಾ 4 ಜನ ಲವ್ ಮಾಡಿಬಿಟ್ಟು ಕ್ಯಾನ್ಸಲ್ ಆಗಿರ್ಬೋದು, ಅದು ಪರವಾಗಿಲ್ಲ, ಅದು ಗೊತ್ತಾಗಲ್ವಲ್ಲ. ಇದು ಸಮಸ್ಯೆ, ನಮ್ಮ ಪಬ್ಲಿಕ್ಕಲ್ಲಿರ್ತಕ್ಕಂಥ ಸಮಸ್ಯೆ. ಪಾಪ ಏನೋ ತಗೊಳ್ಳೋದು ಕೊಡೋದ್ರಲ್ಲಿ ವಿಚಾರದಲ್ಲಿ ಕ್ಯಾನ್ಸಲ್ ಆಗಿರ್ಬೋದು, ಅಥವಾ ಎಲ್ಲೋ ಒಂದು ಕಡೆ ತಂದೆ ತಾಯಿಗಳ ಮಧ್ಯೆ ಆ ಕಡೆ ಈ ಕಡೆ ಬೀಗರುಗಳ ಮಧ್ಯೆ ಅಂತಾರಲ್ಲ, ಅದ್ರ ಮಧ್ಯೆ ಜಗಳಗಳು ಬಂದಿರ್ಬೋದು, ಇವ್ರಿಗೆ ಮಾಡ್ಕೊಳ್ಳೋಕೆ ಆಸೆ ಇರ್ಬೋದು. ಅಥವಾ ಅಲ್ಲಿ ಎಲ್ಲೋ ಒಂದು ಕಡೆ ಆ ಹುಡುಗ ಸುಳ್ಳು ಹೇಳಿರ್ಬೋದು, ಕೆಲಸದಲ್ಲಿದ್ದೀನಿ ದುಡ್ಡಲ್ಲಿದ್ದೀನಿ ಅಂತ. ಅವ್ರ ಎಂಗೇಜ್ಮೆಂಟ್ ಆದಮೇಲೆ ಕಂಡುಹಿಡಿದಾಗ ಇವ್ನಿಗೇನೋ ಸಮಸ್ಯೆ ಇದೆ ಅಂತ. ಹಲವಾರು ಕಾರಣಗಳಿಂದ ಎಂಗೇಜ್ಮೆಂಟ್ ಬ್ರೇಕ್ ಆಗಿರುತ್ತೆ. ಈ ನಿಮ್ಮ 3rd ಕ್ಲಾಸ್ ಬುದ್ಧಿ ಇರ್ತದಲ್ಲ, 3rd ಕ್ಲಾಸ್ ಅಂತಲೇ ನಿಮ್ಗೆ ಹೇಳ್ಬೇಕು. ಕೆಲವ್ರಿಗೆ 3rd ಕ್ಲಾಸ್ ಬುದ್ಧಿ ಇರೋರಿಗೆ ವಿಮರ್ಶೆ ಮಾಡ್ದಲೇ ಬೇಡ ಅಂತಿರಲ್ಲ, ನಿಮಗೆ ಕರ್ಮ ಡೆಫಿನೆಟ್ಲಿ ಹೊಡೆಯುತ್ತೆ. ವಿಮರ್ಶೆ ಮಾಡಿ, ಯಾಕಮ್ಮ ಕಟ್ಟಾಯಿತು, ಯಾಕೆ ಕಟ್ಟಾಯಿತು, ಏನಾದ್ರು ಇದು ಈ ಕಟ್ಟಾಗಿರ್ತಕ್ಕಂಥದ್ದು ಸಹಜ, ನಿಜಾಯಿತಿ ನೋಡ್ಕೊಳ್ಳಿ. ಕೆಲವೊಂದು ಸತಿ ನಾವು ಒಳ್ಳೆಯ ಸಂಬಂಧನ ಹಾಳು ಮಾಡ್ಕೊಳ್ಳೋದೇ ಈ ರೀತಿ. ಜಾತಕ ನಿಮಗೆ ಒಳ್ಳೆಯ ಸಂಬಂಧ ನಿಮಗೆ ಗ್ಯಾರಂಟಿ ಮಾಡಲ್ಲ, ಒಂದು ತಿಳ್ಕೊಳ್ಳಿ. ಜಾತಕ ಅಂದರೆ ಅವಕಾಶಗಳನ್ನು ಕೊಡ್ತಕ್ಕಂಥದ್ದು ವಿವಾಹದಲ್ಲಿ. ಅದಕ್ಕೆ ಬಂದು ಕಲ್ತ್ಕೊಳ್ಳಿ, ಜ್ಯೋತಿಷ್ಯ ಕಲ್ತ್ಕೊಳ್ಳಿ. ಯಾಕಂದರೆ ಜಾತಕದಲ್ಲಿ ಆಪೋಸಿಟಲ್ಲಿರ್ತಕ್ಕಂಥ ವ್ಯಕ್ತಿ ನಿಜವಾಗ್ಲೂ ಕೂಡ ಒಳ್ಳೆಯ ಪಾರ್ಟ್ನರ ಅಂತ ತಿಳ್ಕೊಳ್ಳೋಕ್ಕೆ ಅಸ್ಟ್ರಾಲಜಿ ಕಲೀರಿ. ಹಾಳಾಗಿ ಹೋಗಬೇಡಿ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಆಮೇಲೆ ಪೂಜೆ ಮಾಡೋಕ್ಕೆ ಓಡೋಗ್ತೀರಾ, ಆ ದೋಷ ಈ ದೋಷ ಅಂತ. ನಾವೆಲ್ಲ ಮುಟ್ಟಾಳರಾಗಿದ್ದೀವಿ, ಪಕ್ಕಾ ಹೇಳ್ತೀನಿ, ನಾವು ಮುಟ್ಟಾಳರಾಗಿದ್ದೀವಿ. ಹಣೆ ಬರಹನ ಬದಲಾಯಿಸೋಕ್ಕಾಗಲ್ಲ, ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಹಣೆ ಬರಹನ ಬದಲಾಯಿಸೋಕ್ಕಲ್ಲ. ಯಾಕೆ ಈ ಎಕ್ಸಾಂಪಲ್ ತೊಗೊಂಡೆ ಅಂದರೆ, ಮೊದಲನೇದು ಕಟ್ಟಾಯಿತು, ಈಗ 2ನೇದು ಮಾಡ್ಕೊಳ್ಳೋಕೆ ರೆಡಿ ಇದ್ದಾರೆ. ಅದು 2ನೇದು ನಾನು ಜಾತಕದಲ್ಲಿ ತೋರಿಸಿದ್ದೀನಿ, ಮದುವೆ ಯೋಗ ತೋರಿಸ್ತಾ ಇದೆ, ಆದರೆ ಸಮಸ್ಯೆ ತೋರಿಸ್ತಾ ಇದೆ. ಇವಾಗ ಅವ್ರು ಡಿಸೈಡ್ ಮಾಡ್ಕೋಬೇಕು ಎಂಥವ್ರನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಂತ. ಅವ್ರಿಗೇನಾದ್ರು ಅಸ್ಟ್ರಾಲಜಿ ಗೊತ್ತಿದ್ದರೆ ಬರ್ತಕ್ಕಂಥ ವ್ಯಕ್ತಿಯ ಜಾತಕ ನೋಡಿಕೊಂಡು ಅವನು ಸ್ವಲ್ಪ ನನಗೆ ಸಹಾಯ ಮಾಡ್ತಾನ, ಟ್ರಸ್ಟ್ ಇದೆಯಾ, ನನ್ನ ಬಗ್ಗೆ ಒಂದು ಕಾಳಜಿ ಇದೆಯಾ ಅನ್ನೋದು ಜಾತಕದಲ್ಲಿ ವಿವರವಾಗಿ ನೋಡ್ಬೋದು. ಅದು ಪಾಯಿಂಟ್ ನಂಬರ್ 1. ಇಲ್ಲ ಅಂದರೆ ನಮ್ಮ ಸನಾತನ ಧರ್ಮದಲ್ಲಿ, ನಮ್ಮ ಹಿಂದೂ ಧರ್ಮದಲ್ಲಿ ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಮದುವೆ ವಿಚಾರಕ್ಕೆ ಬಂದಾಗ ಈ 3 ವಿಚಾರಗಳು ನೋಡ್ತಾರೆ. ಮೊದಲನೇದು 36ಕ್ಕೆ ಎಷ್ಟು ಗುಣ ಬಂತು ಅಂತ ನೋಡ್ತಾರೆ. ಅದು ಗುಣ ಬಂದಿದ ತಕ್ಷಣ ಮುಗಿದೋಯ್ತು, ಒಳ್ಳೆ ಗುಣ ಇಬ್ರಿಗೂ ಅಂದ್ಕೊಂಡ್ಬಿಡ್ತಾರೆ. 36 ಬಂದಿರೋರು, 33 ಬಂದಿರೋರು, 30 ಬಂದಿರೋರು, 25 ಅಂತ ಬಂದಿರೋರು ಕೂಡ ಕೋರ್ಟಲ್ಲಿದ್ದಾರೆ, ಜಗಳಗಳು ಮಾಡ್ತಾಯಿದ್ದಾರೆ, ದೊಡ್ಡ ದೊಡ್ಡ ಕೇಸ್ ಹಾಕಿ ಜೈಲಿಗೂ ಕಳಿಸಿದ್ದಾರೆ. 36ಕ್ಕೆ 33 ಬಂದಿರೋರು ಜೈಲಿಗೆ ಕಳಿಸಿದ್ದಾರೆ. ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಇನ್ನು 2ನೇದು, ಈ ಕುಜದೋಷ ಅನ್ನೋದು ಒಂದು ಎಪಿಡೆಮಿಕ್, ಸಾಂಕ್ರಾಮಿಕ ರೋಗ. ನಮ್ಮ ದೇಶದಲ್ಲಿ ಎಷ್ಟು ಪಾಪ್ಯುಲೇಷನ್ ಇದೆಯೋ, ಹಿಂದೂಗಳದ್ದು ಬೇಕಾದ್ರೆ ತಗೊಳ್ಳಿ ಲೆಕ್ಕ,
ಎಷ್ಟು ಪಾಪ್ಯುಲೇಷನ್ ಇದೆಯೋ ಅಷ್ಟು ಪಾಪ್ಯುಲೇಷನ್ಗೂ ಕೂಡ 80% ಜನಸಂಖ್ಯೆಗೆ ಕುಜದೋಷ ಇದೆ. ಇದು ಕೂಡ ಒಂದು ಸಾಂಕ್ರಾಮಿಕ ರೋಗ. ಇದು ನಾನು ಎಲ್ಲ ಪುರೋಹಿತರಿಗೂ ಜ್ಯೋತಿಷ್ಯ ಹೇಳೋರಿಗೂ ಧಿಕ್ಕರಿಸ್ತೀನಿ. ಯಾರು ಈ ಮಾತು ಹೇಳ್ತಾರೆ ಅವ್ರಿಗೆ ಭಗವಂತನಿಂದನೇ ಧಿಕ್ಕಾರ. ಕುಜದೋಷ ಅನ್ನೋ ಒಂದು ಟಾಪಿಕ್ಕೇ ಇಲ್ಲ. ಒಂದು ತಿಳ್ಕೊಳ್ಳಿ, ಕುಜದೋಷ ಅನ್ನೋ ಟಾಪಿಕ್ಕೇ ಇಲ್ಲ. ಕುಜ 1ನೇ ಮನೆ, 2ನೇ ಮನೆ, 4ನೇ ಮನೆ, 7ನೇ ಮನೆ, 8ನೇ ಮನೆ, 12ನೇ ಮನೆ, ಹೆಚ್ಚು ಕಮ್ಮಿ 5 ರಿಂದ 6 ಜಾಗದಲ್ಲಿ ಕುಜ ಕೂತ್ಕೊಂಡ್ರೆ ಜಾತಕದ ಅರ್ಧ ಭಾಗ ಕವರ್ ಆದ. ಜಾತಕದ 12 ಮನೆಗಳಲ್ಲಿ 6 ಮನೆಗಳು ಕುಜ ಕವರ್ ಆಯಿತು ಅಂತಂದರೆ ಪಾಪ್ಯುಲೇಷನ್ದು ಅರ್ಧ ಸಂಖ್ಯೆಗೆ ಬರಲಿಲ್ವಾ? ಕುಜದೋಷ ಬರಲಿಲ್ವಾ? ಗುರುಗಳೇ, ಕೊನೆಯದಾಗಿ ಒಂದು ಓಕೆ, ಕಾಲ್ ಇದೆ. ಕಾಲ್ ತೊಗೊಳ್ಳೋಣ, ಇದು ಮುಗಿಸ್ಬಿಡ್ತೀನಿ ನಾನು. ಜನಗಳಿಗೆ ಇದು ಇನ್ಫಾರ್ಮೇಷನ್ ಕೊಡಬೇಕು. ಕಾಲ್ ತಗೊಳ್ಳೋರು ಕಾಲ್ ತಗೋತಾರೆ, ಹೋಗ್ತಾ ಇರ್ತಾರೆ ಅವ್ರು, ಫ್ರೀ ಗಿರಾಕಿಗಳು. ನಮ್ಗೆ ಅದಕ್ಕೆ ಅದು ನಾನು ಇದುವರೆಗೂ ಕಾಲ್ ತಗೊಂಡಿದ್ದೀನಲ್ಲ, ಒಬ್ಬರು ನಮಗೆ ಪೇಯ್ಡ್ ಮಾಡಿ ಕನ್ಸಲ್ಟೇಷನ್ ಬಂದಿಲ್ಲ. ನನ್ನ 10 ವರ್ಷದಲ್ಲಿ ಯಾರ್ಯಾರು ಕಾಲ್ ತಗೊಂಡಿದ್ದೀನಲ್ಲ ಅವ್ರು ನಮ್ಮ ಆಫೀಸ್ಗೆ ಬಂದಿಲ್ಲ, ನಮ್ಮ ದೇವಸ್ಥಾನಕ್ಕೆ ₹1 ಹಾಕಿಲ್ಲ, ನಮ್ಮ ಕ್ಲಾಸ್ಗೂ ಬಂದಿಲ್ಲ. ಆಮೇಲೆ ಓಕೆ ದುಡ್ಡು ಕೊಟ್ಟಾದರೂ ಫೋನಲ್ಲಿ ಕೇಳೋಣ ಅನ್ನೋದು ಈ 4ರಲ್ಲೂ ಬಂದಿಲ್ಲ. ಸೊ ನನಗೆ ಈ ಫ್ರೀ ಗಿರಾಕಿಗಳಿಗೆ ಕೊಡಲ್ಲ. ಇದನ್ನು ನಾನು ತೋರಿಸ್ಕೊಡ್ತಾ ಇರೋದು ಯಾಕೆ ಗೊತ್ತಾ? ನಮ್ಮ ಸ್ಟೂಡೆಂಟ್ಗೆ ಪ್ರಾಕ್ಟೀಸ್ ಆಗಲಿ ಅಂತ ತೋರಿಸ್ತಾ ಇದ್ದೀನಿ ಹೊರತು ಫ್ರೀ ಗಿರಾಕಿಗಳಿಗೆ ಒಳ್ಳೇದಾಗಲಿ ಅನ್ನೋದು ಅಲ್ವೇ ಅಲ್ಲ. ಯಾಕೆಂದರೆ ಅವ್ರು ಒಳ್ಳೇದಾಗಲ್ಲ. ಯಾಕೆಂದರೆ ಅವರು ಫ್ರೀ ಕೇಳ್ಕೊಂಡು ನಮ್ಮ ಬಗ್ಗೆ ಕೆಟ್ಟದೇ ಮಾತಾಡೋದವರು. ಫ್ರೀ ತಗೊಂಡು ಕೆಟ್ಟದೇ ಮಾತಾಡೋದು. ಯಾರ್ಯಾರು ಕಾಲ್ ಮಾಡ್ತಾರೆ ನಿಮ್ಗೆ ಬರ್ಕೊಡ್ತೀನಿ, ನಿಮ್ಗೆ ಯಾವುದೇ ರೀತಿ ಒಳ್ಳೇದಾಗಲ್ಲ. ತಿಳ್ಕೊತೀರಾ ಹೋಗ್ತೀರಾ ಅಷ್ಟೇ. ನಾವು ಎಷ್ಟು ಜನಕ್ಕೆ ನಾವು ಈ ಉಂಗುರ ಹಾಕ್ಕೊಳ್ಳಿ, ಈ ರುದ್ರಾಕ್ಷಿ ಹಾಕೊಂಡ್ರೆ ಕಾಲ್ ಎಷ್ಟು ಜನ ಮಾಡಿದ್ದಾರೆ ನಮ್ಮ ಸಂಸ್ಥೆಗೆ? ಗುರುಗಳು ಯಾವುದೋ ಒಂದು ಹೇಳೋರೆ ಅದನ್ನು ಹಾಕ್ಕೊಂಡು ಒಳ್ಳೇದಾಗತ್ತೆ, ಎಷ್ಟಾಗುತ್ತೆ ಅದನ್ನು ವಿಚಾರಿಸ್ಕೊಳ್ತೀವಿ. ಅಲ್ಲಿ ದುಡ್ಡು ಕೇಳ್ತಾರೆ, ಬಾಯ ತಕ್ಕೊಂಬಿಟ್ಟು ಹೊಟ್ಟೋಗ್ಬಿಡ್ತಾರೆ. ಯಾವುದೋ ಒಂದು ರೇಟ್ ಇರ್ತದೆ, ಒಳ್ಳೇದಾಗುತ್ತೆ ಅನ್ನೋದು. ಇದು ಸಮಾಜದಲ್ಲಿರ್ತಕ್ಕಂಥವ್ರು ನಿಮಗೆ ಏನು ಕೆಟ್ಟದಾಗುತ್ತೆ ಇವೆಲ್ಲ ಆ್ಯಡ್ ಆಗುತ್ತೆ. ನಾನು ಭಾಳ ಒಳ್ಳೆಯವನು ಅಂತ ಅನ್ಕೊಂಬಿಡ್ತೀರಾ. ಅಲ್ಲಿ ಗುರುಗಳ ಹತ್ರ ಒಂದು ವಿಚಾರ ಕೇಳಿರ್ತೀರ ಫೋನ್ ಮುಖಾಂತರ. ನಿಮಗೆ ಯೋಚನೆ ಮಾಡಿ ಕ್ಲೀನಾಗಿ ಬೇಡ ಬೇಕು ಅಂತ ಹೇಳಿ ಇದನ್ನು ಪರಿಹಾರ ಮಾಡ್ಕೊಳ್ಳಿ, ಉಂಗುರ ಹಾಕ್ಕೊಳ್ಳಿ, ರುದ್ರಾಕ್ಷಿ ಹಾಕ್ಕೊಳ್ಳಿ ಅಂತ ಹೇಳಿರ್ತೀವಿ. ಅಷ್ಟೇ, ಫೋನ್ ಕಟ್. ಕಾಸಿಯಾಗಿ ಖರ್ಚು ಮಾಡ್ತಾರೆ ಅಂತ ಯಾವತ್ತೂ ಒಳ್ಳೇದಾಗಲ್ಲ. ಅದಕ್ಕೆ ನಾನು ಕಾಲರ್ಸ್ನ ಕರ್ನಾಟಕದಲ್ಲಿ ಎಲ್ಲಿಂದ ಎಲ್ಲಿ ನೀವು ಕಾಲ್ ಮಾಡಿ 100% ನಿಮ್ಗೆ ಒಳ್ಳೇದಾಗಬೇಕು ಅಂತಂದರೆ ಮುಂದುವರಿರಿ. ನಾವು ದೇವಸ್ಥಾನ ಕಟ್ಟಿದ್ದೀವಿ, ಹಾಕಿ, ದುಡ್ಡು ಹಾಕಿ, ನಮ್ಮ ಫೀಸ್ ಕೊಡದೇವರು ಪರವಾಗಿಲ್ಲ. ಇಲ್ಲ ನಾನು ಹೇಳಿರ್ತಕ್ಕಂಥದ್ದು ನಮ್ಮ ಆಫೀಸ್ ಫೋನ್ ಮಾಡಿ ತಗೊಳ್ಳಿ. ಆವಾಗ ನಮಗೂ ತೃಪ್ತಿ, ನಮಗೂ ಖುಷಿ ಆಗುತ್ತೆ. ಅವ್ರು ಒಳ್ಳೇದಾಗ್ಲಪ್ಪ ಅಂತೀವಿ. ಬಂದ್ಯಾ ಫ್ರೀಯಾಗಿ ಸರ್ವಿಸ್ ಕೇಳ್ಕೊಂಡ್ಯಾ, ಓದ್ಯಾ ಅಂತ ಉಗಿತೀವಿ ನಾವು. ನಿಜವಾಗ್ಲೂ ಬರ್ಕೊಡ್ತೀನಿ. ಯಾರ್ಯಾರು ಕಾಲ್ ಮಾಡಿ ಫ್ರೀ ಕಾಲ್ ತಗೋತೀರೋ ಇದು ಬರೆದಿಟ್ಟಿರೋದು ಶತಸಿದ್ಧ. ಯಾರೋ ಮನೆ ಕಾಲ್ ಮಾಡಿದ್ರಲ್ಲ ಬಾಡಿಗೆಗೇ ಬಂದಿಲ್ಲ ಅಂತ, ಕಾಸು ಬರೋದು ಅವ್ರಿಗೆ, ಬಾಡಿಗೆಗೆ ಬರೋದು. ನಾವು ಪರಿಹಾರ ಕೊಡ್ತೀವಿ. ಅವ್ರೇನಾದ್ರು ಆಯಿತು ಬಂದ ಮೇಲೆ ನಾವು ದೇವಸ್ಥಾನಕ್ಕೆ ಹಾಕ್ತೀವಿ ಸರ್ ಅಂತ ಯಾರು ಇದ್ದೀರಾ? ನೀವು ದೇವಸ್ಥಾನ ಕಟ್ತಾ ಇದ್ದೀರಾ ಸರ್, ಬಾಡಿಗೆಗೆ ಬಂದರೆ ಅದರಲ್ಲೊಂದು 20% ಭಾಗ ನಾವು ದೇವಸ್ಥಾನಕ್ಕೆ ಹಾಕ್ತೀವಿ ಅಂದರೆ ದೇವ್ರ ಮೆಚ್ತಾನಲ್ಲಿ. ಪರವಾಗಿಲ್ಲ, ಇವ್ರೇನೋ ಹೇಳಿದ್ರು, ಅವ್ರು ಏನೋ ಹೇಳಿದ್ರು, ಅವರ ಕಾರ್ಯಕ್ಕೆ ಇವರು ಸಹಾಯ ಮಾಡ್ತಾರೆ. ಇವ್ರಿಗೆ ಬೇಗ ಒಬ್ಬರನ್ನ ಯಾರು ಕಳ್ಸೋಣ. ಈ ಅಭಿರುಚಿ, ಈ ಒಂದು ಮೈಂಡ್ಸೆಟ್ಟು ತುಂಬ ಜನಕ್ಕೆ ಇಲ್ಲ, ಬರೀ ಕಾಲೆಳೆಯ ಜನಗಳೇ. ಸೊ ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ವಿಚಾರ ಇದೆ, ಮದುವೆ ವಿಚಾರ. ಕೊನೆಯದು ಬಂದ್ಬಿಟ್ಟು ಈ ಸರ್ಪದೋಷಕ್ಕೆ ಹೋಗ್ಬಿಡ್ತಾರೆ. ಈ ಸರ್ಪದೋಷಕ್ಕೆ ಹೋದಾಗ ಇವರಿಗೆ ಸರ್ಪದೋಷದಿಂದ ಮದುವೆ ಆಗಿಲ್ಲ, ಮದುವೆ ಪ್ರಾಬ್ಲಮ್ ಅಂತಾರೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಎಲ್ಲರಿಗೂ ಕೂಡ, ಎಷ್ಟು ಜನರಿಗೆ ಈ ಮಾತು ಕೇಳಿಸುತ್ತೋ ಇಲ್ಲೋ ಗೊತ್ತಿಲ್ಲ, ದಯಮಾಡಿ ಹುಡುಗ ಹುಡುಗಿ ಮಾತಾಡ್ಬೇಕಾರೆ ಅವ್ರಿಗೆ 4 ಮಾತು ಹೇಳಿ ಕಳಿಸಿ. ನೋಡಿ, ಕರಿಯರ್ ಬಗ್ಗೆ ಮಾತಾಡೋದಲ್ಲ, ದುಡ್ಡು ಕಾಸು ಬಗ್ಗೆ ಮಾತಾಡೋದಲ್ಲ, ಟ್ರಸ್ಟ್ ಬಗ್ಗೆ ಮಾತಾಡಿ. ನಿಮ್ಮಿಬ್ಬರ ಗುಣಲಕ್ಷಣಗಳು ಮ್ಯಾಚ್ ಆಗುತ್ತಾ ಅದನ್ನು ಮಾತಾಡಿ. ಅವೆರಡು ಸಕ್ಸಸ್ ಆಯಿತು ಅಂದರೆ ಲಾಂಗ್ ಟರ್ಮ್ವರೆಗೂ ಇರುತ್ತೆ, ಯಾರಿಗೂ ಎಫೆಕ್ಟ್ ಆಗಲ್ಲ. ಇಲ್ಲ ಅಂದರೆ ಒಬ್ರೊಬ್ಬರು 5 ವರ್ಷ 10 ವರ್ಷ ಕೋರ್ಟಲ್ಲಿ ಅಲಿಬೇಕಾಗತ್ತೆ. ಯಾರ್ಯಾರನ್ನೋ ನೋಡಿಕೊಂಡು ಮನೆತನ ಅಂತ ಕರ್ಕೊಂಬಂದಿರೋರೆಲ್ಲ ಕೋರ್ಟಲ್ಲಿ ಅಲಿಬೇಕಾಗತ್ತೆ. ಇದು 6, 8, 12 ಜಾತಕದಲ್ಲಿದ್ದರೆ ಇಂಡಿಕೇಶನ್ ಕೊಡ್ತಾ ಇರುತ್ತೆ. ಇದು ಹಣೆ ಬರಹ, ಇದನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಎಂಥ ತಂದ್ವೋ ನಾವು ಅನ್ನೋದು ಇರುತ್ತೆ, ಎಂಥದ್ದನ್ನು ಕಟ್ಕೊಂಡ್ವೋ ಅನ್ನೋದು ಇರುತ್ತೆ. ಇದಕ್ಕೆ ಹುಷಾರಾಗಿರಿ. ಒಂದು ಗುರುಸ್ಥಾನದಲ್ಲಿ ಇದ್ಕೊಂಡು ನಿಮ್ಗೆ ಹೇಳ್ತಾ ಇದ್ದೀನಿ, ಕೇರ್ಫುಲ್ ಕೇರ್ಫುಲ್ ಕೇರ್ಫುಲ್. ಎಸ್, ಇನ್ನು ವೀಕ್ಷಕರೇ, ಇದೇ ತಿಂಗಳು ಅಂದರೆ ಜುಲೈ 18ನೇ ತಾರೀಕು ಆನ್ಲೈನ್ ಜ್ಯೋತಿಷ್ಯ ಫ್ರೀ ಕ್ಲಾಸಸ್ ಇರುತ್ತೆ. ಜೊತೆಗೆ ನೀವು ಕೂಡ ಈ ಒಂದು ಫ್ರೀ ಕ್ಲಾಸಸ್ಸಲ್ಲಿ ಪಾಲ್ಗೊಳ್ಬೋದು ಅಂತ ಹೇಳ್ತಾ, ಇದೇ ಅಂದರೆ
ನೆಕ್ಸ್ಟ್ ತಿಂಗಳು ಆಗಸ್ಟ್ 10ನೇ ತಾರೀಕು 114ನೇ ಬ್ಯಾಚ್ ಕೂಡ ಆರಂಭವಾಗುತ್ತೆ. ನೀವೇನಾದರೂ ಈ ಒಂದು ಜ್ಯೋತಿಷ್ಯ ಕ್ಲಾಸಲ್ಲಿ ನೀವು ಕೂಡ ಪಾಲ್ಗೊಳ್ಬೇಕು ಅಂತ ಇದ್ದರೆ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ಕರೆ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬೋದಾಗಿದೆ. ಗುರುಗಳೇ, ಇಷ್ಟೊತ್ತು ನಮ್ಮ ಕಾರ್ಯಕ್ರಮ ನಡೆಸಿಕೊಟ್ಟದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿ 114ನೇ ಬ್ಯಾಚ್. ಪಂಡಿತ್ ದಿನೇಶ್ ಗುರೂಜಿ ರವರೊಂದಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯದ ಶಕ್ತಿಶಾಲಿ ವಿಜ್ಞಾನದಲ್ಲಿ ನಿಮ್ಮ ಪ್ರಯಾಣವನ್ನು ಆರಂಭಿಸಿ. ಈ ಕೋರ್ಸ್ ಆರಂಭಿಕರಿಗೆ ಮಾತ್ರವಲ್ಲದೆ ಜ್ಯೋತಿಷ್ಯದ ಜ್ಞಾನವನ್ನು ಆಳವಾಗಿ ಅರಿತು ಜೀವನದಲ್ಲಿ ಅನ್ವಯಿಸಲು ಬಯಸುವ ಎಲ್ಲರಿಗೂ ಸೂಕ್ತವಾಗಿದೆ. ಕೋರ್ಸ್ ವಿವರಗಳು. ಪ್ರಾರಂಭ ದಿನಾಂಕ 10ನೇ ಆಗಸ್ಟ್ 2026. ಕೋರ್ಸ್ ಶುಲ್ಕ 7,999 ಮಾತ್ರ. ನೀವು ಪಡೆಯುವವು 15 ಲೈವ್ ಇಂಟರಾಕ್ಟಿವ್ ತರಗತಿಗಳು, ಉಚಿತ 3 ತಿಂಗಳ ಪ್ರವೇಶ, ಅಧ್ಯಯನ ಸಾಮಗ್ರಿಗಳು, ಉಚಿತ ಈ ಪ್ರಮಾಣಪತ್ರ. ತರಗತಿ ಸಮಯಗಳು: ಬೆಳಗ್ಗೆ 11 ರಿಂದ 12:30, ಸಂಜೆ 7:30 ರಿಂದ 9. ಇಂದೇ ನಕ್ಷತ್ರ ನಾಡಿ ಜ್ಯೋತಿಷ್ಯ ಕೋರ್ಸ್ಗೆ ಸೇರಿ ಮತ್ತು ನಿಮ್ಮ ಜೀವನವನ್ನು ರೂಪಾಂತರಗೊಳಿಸಿ.